ವೀಕ್ಷಕರೇ, ಇದೀಗ ವಿವಾದಾತ್ಮಕ ವಿಡಿಯೋ ಹಂಚಿಕೊಂಡು ವೈಷ್ಣವಿ ಗೌಡ ಅವರು ಕಮೆಂಟ್ ಸೆಕ್ಷನ್ ಅನ್ನು ಆಫ್ ಮಾಡಿದ್ದಾರೆ. ಮನರಂಜನೆಗಾಗಿ ಆನ್ಲೈನ್ ಗೇಮ್ ಆಡುವವರ ಹವ್ಯಾಸ ಬೆಳೆಸಿಕೊಂಡ ನಂತರ ಅದು ಚಟ ಆಗ್ಬಿಡತ್ತೆ. ರಮ್ಮಿ ಗೇಮ್ ನಂತ ಆಟಗಳ ಚಟಕ್ಕೆ ಕೆಲವರು ತಮ್ಮ ಮನೆ ಮಠ ಕಳ್ಕೊಂಡು ಜೀವನವನ್ನೇ ನಾಶ ಮಾಡಿಕೊಂಡಿದ್ದಾರೆ. ಈ ಆಟದಿಂದ ಲಾಭ ನಷ್ಟ ಎರಡೂ ಆಗ್ಬೋದು. ಚಿತ್ರರಂಗದ ತಾರೆಯರೇನಿದ್ದಾರೆ ಇದರ ಪ್ರಚಾರ ಮಾಡೋದ್ರಿಂದ ಬಹುತೇಕರು ಹಣದಾಸೆಗೆ ಬಿದ್ದು ಎಲ್ಲವನ್ನ ಕೂಡ ಕಳ್ಕೊಂಡಿದ್ದಾರೆ. ಸೆಲೆಬ್ರಿಟಿಗಳಿಗೆ ಕೂಡ ಈ ವಿಚಾರ ಚೆನ್ನಾಗಿಯೇ ಗೊತ್ತು. ಆದ್ರೂ ಕ್ಯಾರೆ ಅನ್ನೋದೇ ಹಲವರು ರಮ್ಮಿ ಪ್ರಚಾರವನ್ನ ಮಾಡ್ತಿದ್ದಾರೆ ಇನ್ನೂ ಕೂಡ. ಇದಕ್ಕೆ ವೈಷ್ಣವಿ ಗೌಡ ಸದ್ಯದ ಉದಾಹರಣೆ ಆಗಿದ್ದಾರೆ. ಹೌದು, ತಮ್ಮ ಒರಿಜಿನಲ್ ಹೆಸರನ್ನೇ ಮರೆಯಾಗಿಸುವಂತೆ ಅಗ್ನಿಸಾಕ್ಷಿ ಧಾರಾವಾಹಿಯ ಸನ್ನಿಧಿ ಎಂದೇ ಖ್ಯಾತಿಯನ್ನ ಗಳಿಸಿದವರು ವೈಷ್ಣವಿ ಗೌಡ. ತಮ್ಮ ಅಭಿನಯದಿಂದ ಕನ್ನಡಿಗರ ಮನೆ ಮತ್ತು ಮನವನ್ನ ತಲುಪಿದ ವೈಷ್ಣವಿ ಗೌಡ ಭರ್ಜರಿ ಕಾಮಿಡಿ ಅನ್ನೋ ಕಾರ್ಯಕ್ರಮದ ನಿರೂಪಕಿಯೂ ಹೌದು. ಬಿಗ್ ಬಾಸ್ನ ಮಾಜಿ ಸ್ಪರ್ಧೆಯೂ ಹೌದು. ಕಿರುತೆರೆಯಿಂದ ಹಿರಿತೆರೆಗೆ ತೆರಳಿ ಅನಂತರ ಮತ್ತೆ ಮರಳಿ ಕಿರುತೆರೆಗೆ ಬಂದ ವೈಷ್ಣವಿ ಗೌಡ ಸದ್ಯಕ್ಕೆ ಸೀತಾ ಎಂದೇ ಜನಪ್ರಿಯ ಆಗಿದ್ದಾರೆ. ಸೀತಾರಾಮ ಧಾರಾವಾಹಿಯ ಮೂಲಕ ಕಿರುತೆರೆ ಪ್ರೇಕ್ಷಕರ ಪಾಲಿಗೆ ಇವರು ಮನೆ ಮಗಳಾಗೆ ಹೋಗಿದ್ದಾರೆ. ಇಂಥ ವೈಷ್ಣವಿ ಗೌಡ ಈಗ ವಿವಾದಕ್ಕೆ ಮುನ್ನುಡಿ ಬರೆದಿದ್ದಾರೆ. ವಿವಾದವಾಗುತ್ತೆ ಅನ್ನೋ ವಿಚಾರ ಗೊತ್ತಿದ್ರೂ ಕೂಡ ಜಂಗ್ಲಿ ರಮ್ಮಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಈ ಮೂಲಕ ತಮ್ಮ ಅಸಂಖ್ಯಾತ ಅಗಣಿತ ಅಭಿಮಾನಿಗಳಿಗೆ ನಿರಾಸೆ ಮಾಡಿ ಕಮೆಂಟ್ ಸೆಕ್ಷನ್ ಅನ್ನ ಆಫ್ ಮಾಡಿಕೊಂಡಿದ್ದಾರೆ. ಹೌದು, ಈ ವೈಷ್ಣವಿ ಗೌಡ ವಿವಾದಾತ್ಮಕ ಜಾಹೀರಾತಾದ ಜಂಗ್ಲಿ ರಮ್ಮಿಯ ಪ್ರಚಾರವನ್ನ ಮಾಡಿದ್ದಾರೆ. ತಾವು ಪ್ರಚಾರ ಮಾಡಿರೋ ವಿಡಿಯೋ ತುಣುಕನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಡಬಲ್ ರೋಲ್ನಲ್ಲಿ ಜಂಗ್ಲಿ ರಮ್ಮಿಯ ಪ್ರಚಾರವನ್ನ ಮಾಡಿರೋ ವೈಷ್ಣವಿ ಗೌಡ, ರಮ್ಮಿ ಸರ್ಕಲ್ನಲ್ಲಿ ದೊಡ್ಡ ದೊಡ್ಡ ರಮ್ಮಿ ಟೂರ್ನಮೆಂಟ್ಗಳು ನಡೀತಾವೆ. ವರ್ಲ್ಡ್ ರಮ್ಮಿ ಟೂರ್ನಮೆಂಟ್ ಇರಬಹುದು, ರಮ್ಮಿ ಪ್ರೀಮಿಯರ್ ಲೀಗ್ ಇರಬಹುದು. ಇದರಲ್ಲಿ ಪ್ರಶಸ್ತಿಯ ಮೊತ್ತ ಎಲ್ಲ ಕೋಟಿಗಟ್ಟಲೆ ಇರುತ್ತೆ ಗೊತ್ತಾ ಅಂತ ಹೇಳಿದ್ದಾರೆ. ಜಂಗ್ಲಿ ರಮ್ಮಿಯ ಗುಣಗಾನವನ್ನ ಮಾಡಿದ್ದಾರೆ. ಇನ್ನು ಎಲ್ಲರಿಗೆ ಗೊತ್ತಿರುವಂತೆ ಹಿಂದೆ ಸ್ಟಾರ್ಗಳೆಲ್ಲ ಈ ತರಹದ ಕೆಲಸ ಮಾಡಿದಾಗ ಅನೇಕ ಜನ ಮುಲಾಜಿಲ್ಲದೆ ಸ್ಟಾರ್ಗಳಿಗೆ ತಪ್ರಾಕಿ ಹಾಕಿದ್ದಾರೆ. ಸಾಮಾಜಿಕ ಮೌಲ್ಯದ ಕುರಿತು ಪ್ರಶ್ನೆ ಮಾಡಿದ್ದಾರೆ, ನಿಂದಿಸಿದ್ದಾರೆ. ಹೀಗಾಗಿಯೇ ವೈಷ್ಣವಿ ಗೌಡ ಇದೆಲ್ಲದರಿಂದ ಮುಕ್ತಿಯನ್ನ ಪಡೆಯೋಕೆ ತಮ್ಮ ಕಮೆಂಟ್ ಸೆಕ್ಷನ್ ಅನ್ನ ಆಫ್ ಮಾಡಿಕೊಂಡಿದ್ದಾರೆ. ವೈಷ್ಣವಿ ಗೌಡ ತಮ್ಮ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಚರ್ಚೆ ನಡೀತಿದೆ. ಖಂಡಿತವಾಗ್ಲೂ ವೀಕ್ಷಕರೇ, ಚಿತ್ರರಂಗದ ತಾರೆಯರಿಗೆ ಇರಬೇಕಾದ ಸಾಮಾಜಿಕ ಜವಾಬ್ದಾರಿಯ ಕುರಿತು ಅನೇಕರು ಮಾತನಾಡ್ತಿದ್ದಾರೆ. ಇನ್ನು ಇನ್ಸ್ಟಾಗ್ರಾಂನಲ್ಲಿ ವೈಷ್ಣವಿ ಗೌಡ ಅವರಿಗೆ ಹೆಚ್ಚು ಕಡಿಮೆ 1.5 ಮಿಲಿಯನ್ ಜನ ಫಾಲೋವರ್ಸ್ ಇದ್ದಾರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಫಾಲೋವರ್ಸ್ ಹೊಂದಿರುವ ನಟಿ ರಮ್ಮಿ ಆಡಿ ಅಂತ ತಮ್ಮ ಅಭಿಮಾನಿಗಳಿಗೆ ಮತ್ತು ಜನರಿಗೆ ಪ್ರೋತ್ಸಾಹ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ಅನೇಕರು ಮಾಡ್ತಿದ್ದಾರೆ. ತಮ್ಮ ಹಣದಾಸೆಗೆ ಬೇರೆಯವರ ದಾರಿಯನ್ನ ತಪ್ಪಿಸುವ ಕೆಲಸವನ್ನ ಮಾಡಬಾರದು ಅನ್ನೋ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇವರನ್ನ ಫಾಲೋ ಮಾಡುವವರ ಸಂಖ್ಯೆ ದೊಡ್ಡದಿದೆ. ಹಾಗಾಗಿ ಇವರು ಯಾವುದೇ ಫೋಟೋ ಅಥವಾ ವಿಡಿಯೋ ಶೇರ್ ಮಾಡಿದ್ರು ಅದಕ್ಕೆ ಲೈಕ್ಸ್ ಕಮೆಂಟ್ಗಳ ಸುರಿಮಳೆಯಾಗುತ್ತೆ. ಇಂಥ ರಮ್ಮಿ ಆಪ್ಗಳಿಂದ ಹಣ ಕಳೆದುಕೊಂಡವರು ಕಡಿಮೆ ಜನ ಏನಿಲ್ಲ. ಈ ರೀತಿ ಆಟಗಳಿಂದ ಆರ್ಥಿಕ ನಷ್ಟ ಉಂಟಾಗಿ ಮನೆ ಮಠ ಕಳೆದುಕೊಂಡು ಆತ್ಮಹತ್ಯೆ ಹಾದಿ ಹಿಡಿದವರು ಕೂಡ ಇದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಗುರುಪ್ರಸಾದ್ ಅವರು, ನಿರ್ದೇಶಕ ಗುರುಪ್ರಸಾದ್ ಅವರು. ಇನ್ನು ಈ ಆಟದ ಚಟಕ್ಕೆ ಬಿದ್ದು ಕಳ್ಳತನಕ್ಕೆ ಇಳಿದವರು ಕೂಡ ಹೊರತಾಗಿಲ್ಲ. ಹಾಗಾಗಿ ಈ ರಮ್ಮಿ ಆಪ್ಗಳಿಗೆ ನಿಷೇಧ ಹೇರಬೇಕು ಅಂತ ಹೇಳಿ ಮುಂಬೈ ಹೈಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿದೆ. ಹೀಗಿರುವಾಗ ತನ್ನ ನಟನೆಯ ಜೊತೆಗೆ ಸ್ವಭಾವ, ಮಾತು, ನಡತೆಯಿಂದಾಗಿ ಎಲ್ಲರ ಮೆಚ್ಚುಗೆ ಗಳಿಸಿರೋ ವೈಷ್ಣವಿ ಗೌಡ ಅವರು ಈ ವಿಡಿಯೋ ಶೇರ್ ಮಾಡಿರುವ ಅವಶ್ಯಕತೆ ಏನಿತ್ತು ಅನ್ನೋದೇ ಅವರ ಅಭಿಮಾನಿಗಳ ಪ್ರಶ್ನೆ ಕೂಡ ಆಗಿದೆ. ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗತ್ತೆ. ಕಮೆಂಟ್ ಮಾಡಿ ತಿಳಿಸಿ. ಈ ಮೂಲಕ ರಮ್ಮಿ ಸರ್ಕಲ್ ಇಂತಹ ಜನರ ರಕ್ತ ಹೇರುವ ಗೇಮ್ಗಳನ್ನ ತಡೆಯುವ ಪ್ರಯತ್ನವನ್ನ ಮಾಡೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.